ಆತ್ಮೀಯ ರೈತ ಮಿತ್ರರೇ, ಇವತ್ತು ನಾವು ನಮ್ಮ ದ್ರಾಕ್ಷಿ ತೋಟವನ್ನು ಅಕ್ಟೋಬರ್ದಲ್ಲಿ ಕಟಿಂಗ್ ಮಾಡೋದೈತಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಾವು ಭೂಮಿಯನ್ನು ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಯಾಕಂದ್ರೆ ಒಂದು ತಿಂಗಳ ಮುಂಚಿತವಾಗಿ ಭೂಮಿ ಸಿದ್ಧತೆ ಯಾಕೆ ಮಾಡ್ಕೊಳತ್ತೀವಪ್ಪ ಅಂದ್ರೆ ದ್ರಾಕ್ಷಿ ಒಳಗೆ ಕೆಲಸ ಭಾಳಷ್ಟು ಇರ್ತೈತಿ. ಈಗ ರೂಟ್ರ್ ಹೊಡೆದು ಕಸ ಭಾಳ ಆಗೈತೆ ನಮಗೆ. ಇದರಿಂದ ನಾವು ಈಗ ಮೊದಲು ರೂಟ್ರ್ ಹೊಡ್ಕೋಬೇಕು. ಯಾಕಪ್ಪ ಅಂದ್ರೆ ನಮ್ಮ ಲೇಬರು ಇದರೊಳಗೆ ಕೆಲಸ ಮಾಡುವಾಗ ಕಸ ಭಾಳಷ್ಟು ಇರೋದ್ರಿಂದ ಇದನ್ನು ಮಲ್ಚಿಂಗ್ ಮಾಡಿದ್ದೇವೆ ಅಂದ್ರೆ ನಮ್ಗೆ ಗಿಡಕ್ಕೂ ಅನುಕೂಲ ಆಗ್ತೈತಿ ಮತ್ತು ನಮ್ಮ ಲೇಬರ್ಗೆ ಇದರೊಳಗೆ ಕೆಲಸ ಮಾಡುವಾಗ ಯಾವುದೇ ತೊಂದರೆ ಆಗೋದಿಲ್ಲ. ಹುಳ ಆಗಲಿ ಏನೋ ಬಂದ್ರೂ ಗೊತ್ತಾಗ್ತೈತಿ, ತೊಂದರೆ ಆಗೋದಿಲ್ಲ. ಅದಕ್ಕಾಗಿ ನಾವು ಈಗ ಇದನ್ನು ರೂಟ್ರ್ ಹೊಡೆದು ಇದು ಮಾಡ್ತಾಯಿದ್ದೀವಿ, ಭೂಮಿ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಅದಾದ್ಮೇಲೆ ನಾವು ಬೆಡ್ ಪ್ರಿಪರೇಷನ್ ಮಾಡ್ತೀವಿ, ಕಸ ಎಲ್ಲ ಸ್ವಚ್ಛ ಮಾಡ್ಕೋತೀವಿ, ಮತ್ತು ಗೊಬ್ಬರ ಹಾಕೋದು, ಆಮೇಲೆ ಡ್ರಿಪ್ ಗುಂಡಿಗಳು ಚೆಕ್ ಮಾಡ್ಕೊಳ್ಳೋದು, ಆಮೇಲೆ ಮೋಟ್ರ್ ಚೆಕ್ ಮಾಡೋದು. ಈಗ ಅನೇಕ ಕಟ್ಟಿಂಗ್ ಮಾಡೋಕ್ಕಿಂತ ಅಕ್ಟೋಬರ್ ಕಟ್ಟಿಂಗ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಇದನ್ನೆಲ್ಲ ಮಾಡ್ಕೋಬೇಕಾಗತ್ತೆ. ರೈತರು ಈಗಾಗಲೇ ಇನ್ನು ಮುಂದೆ ಚಾಟ್ನಿ ತೊಗೊಳ್ಳೋರು ಭೂಮಿ ಸಿದ್ಧತೆಯನ್ನು ಸ್ಟಾರ್ಟ್ ಮಾಡಿರಿ ಅಂಥೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ.